ಇನ್ನು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವಿರುದ್ಧ ಭೂ ಒತ್ತುವರಿ ಆರೋಪ ಕೇಳಿಬಂದಿದೆ. ನಾಳೆಗೆ ಸರ್ವೆ ಕಾರ್ಯ ಮುಂದೂಡಿದೆ ಅಧಿಕಾರಿಗಳ ತಂಡ. ನಾಳೆ ರೋವರ್ ಹಾಗೂ ಚೈನ್ ಸರ್ವೆಗೆ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ನಾಳೆ ಮಧ್ಯಾಹ್ನದ ವೇಳೆಗೆ ಸರ್ವೆ ಕಾರ್ಯ ಮುಗಿಯುವ ಸಾಧ್ಯತೆ ಇದೆ. ಕೋಲಾರ ಜಿಲ್ಲಾಧಿಕಾರಿ ಡಾಕ್ಟರ್ ಎಂ.ಆರ್. ರವಿ ಈ ಬಗ್ಗೆ ಹೇಳಿಕೆಯನ್ನು ನೀಡಿದ್ದಾರೆ. ಕೋಲಾರ ಶ್ರೀನಿವಾಸಪುರ ತಾಲೂಕಿನ ಹೊಸ ಹೌಕ್ಯದಲ್ಲಿ ಸರ್ವೆ ಕಾರ್ಯ ನಡೆದಿರೋದು ನಾಳೆಗೆ ಮತ್ತೆ ಮುಂದೂಡಲಾಗಿದೆ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ಉಪಸ್ಥಿತರಿದ್ದರು. ನಾಳೆ ರೋವರ್ ಚೈನ್ ಮತ್ತು ಸರ್ವೆಗೆ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಶ್ರೀನಿವಾಸಪುರ ತಾಲೂಕಿನ ಹೊಸ ಹುಡ್ಯಾದಲ್ಲಿ ಈ ಸರ್ವೆ ಕಾರ್ಯ ನಡೆದಿರೋದು. As per the ಆಮೇಲೆ ಸೆಕೆಂಡ್ ಇಯರ್ದಲ್ಲಿ ಕಮಿಷನರ್ ಬಂದಾಗಲೂ ಕೂಡ they have not been able. It means it comes to ಹೈಕೋರ್ಟ್ ಡೈರೆಕ್ಟರ್ಸ್. ಇನ್ನು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವಿರುದ್ಧ ಭೂ ಒತ್ತುವರಿ ಆರೋಪ ಕೇಳಿಬಂದಿದೆ. ನಾಳೆಗೆ ಸರ್ವೆ ಕಾರ್ಯ ಮುಂದೂಡಿದೆ ಅಧಿಕಾರಿಗಳ ತಂಡ. ನಾಳೆ ರೋವರ್ ಹಾಗೂ ಚೈನ್ ಸರ್ವೆಗೆ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ನಾಳೆ ಮಧ್ಯಾಹ್ನದ ವೇಳೆಗೆ ಸರ್ವೆ ಕಾರ್ಯ ಮುಗಿಯುವ ಸಾಧ್ಯತೆ ಇದೆ. ಕೋಲಾರ ಜಿಲ್ಲಾಧಿಕಾರಿ ಡಾಕ್ಟರ್ ಎಂ.ಆರ್. ರವಿ ಈ ಬಗ್ಗೆ ಹೇಳಿಕೆಯನ್ನು ನೀಡಿದ್ದಾರೆ. ಕೋಲಾರ ಶ್ರೀನಿವಾಸಪುರ ತಾಲೂಕಿನ ಹೊಸ ಹೌಕ್ಯದಲ್ಲಿ ಸರ್ವೆ ಕಾರ್ಯ ನಡೆದಿರೋದು ನಾಳೆಗೆ ಮತ್ತೆ ಮುಂದೂಡಲಾಗಿದೆ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ಉಪಸ್ಥಿತರಿದ್ದರು. ನಾಳೆ ರೋವರ್ ಚೈನ್ ಮತ್ತು ಸರ್ವೆಗೆ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಶ್ರೀನಿವಾಸಪುರ ತಾಲೂಕಿನ ಹೊಸ ಹುಡ್ಯಾದಲ್ಲಿ ಈ ಸರ್ವೆ ಕಾರ್ಯ ನಡೆದಿರೋದು. As per the ಆಮೇಲೆ ಸೆಕೆಂಡ್ ಇಯರ್ದಲ್ಲಿ ಕಮಿಷನರ್ ಬಂದಾಗಲೂ ಕೂಡ they have not been able. It means it comes to ಹೈಕೋರ್ಟ್ ಡೈರೆಕ್ಟರ್ಸ್. ಇನ್ನು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವಿರುದ್ಧ ಭೂ ಒತ್ತುವರಿ ಆರೋಪ ಕೇಳಿಬಂದಿದೆ. ನಾಳೆಗೆ ಸರ್ವೆ ಕಾರ್ಯ ಮುಂದೂಡಿದೆ ಅಧಿಕಾರಿಗಳ ತಂಡ. ನಾಳೆ ರೋವರ್ ಹಾಗೂ ಚೈನ್ ಸರ್ವೆಗೆ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ನಾಳೆ ಮಧ್ಯಾಹ್ನದ ವೇಳೆಗೆ ಸರ್ವೆ ಕಾರ್ಯ ಮುಗಿಯುವ ಸಾಧ್ಯತೆ ಇದೆ. ಕೋಲಾರ ಜಿಲ್ಲಾಧಿಕಾರಿ ಡಾಕ್ಟರ್ ಎಂ.ಆರ್. ರವಿ ಈ ಬಗ್ಗೆ ಹೇಳಿಕೆಯನ್ನು ನೀಡಿದ್ದಾರೆ. ಕೋಲಾರ ಶ್ರೀನಿವಾಸಪುರ ತಾಲೂಕಿನ ಹೊಸ ಹೌಕ್ಯದಲ್ಲಿ ಸರ್ವೆ ಕಾರ್ಯ ನಡೆದಿರೋದು ನಾಳೆಗೆ ಮತ್ತೆ ಮುಂದೂಡಲಾಗಿದೆ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ಉಪಸ್ಥಿತರಿದ್ದರು. ನಾಳೆ ರೋವರ್ ಚೈನ್ ಮತ್ತು ಸರ್ವೆಗೆ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಶ್ರೀನಿವಾಸಪುರ ತಾಲೂಕಿನ ಹೊಸ ಹುಡ್ಯಾದಲ್ಲಿ ಈ ಸರ್ವೆ ಕಾರ್ಯ ನಡೆದಿರೋದು. As per the ಆಮೇಲೆ ಸೆಕೆಂಡ್ ಇಯರ್ದಲ್ಲಿ ಕಮಿಷನರ್ ಬಂದಾಗಲೂ ಕೂಡ they have not been able. It means it comes to ಹೈಕೋರ್ಟ್ ಡೈರೆಕ್ಟರ್ಸ್. ಇನ್ನು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವಿರುದ್ಧ ಭೂ ಒತ್ತುವರಿ ಆರೋಪ ಕೇಳಿಬಂದಿದೆ. ನಾಳೆಗೆ ಸರ್ವೆ ಕಾರ್ಯ ಮುಂದೂಡಿದೆ ಅಧಿಕಾರಿಗಳ ತಂಡ. ನಾಳೆ ರೋವರ್ ಹಾಗೂ ಚೈನ್ ಸರ್ವೆಗೆ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ನಾಳೆ ಮಧ್ಯಾಹ್ನದ ವೇಳೆಗೆ ಸರ್ವೆ ಕಾರ್ಯ ಮುಗಿಯುವ ಸಾಧ್ಯತೆ ಇದೆ. ಕೋಲಾರ ಜಿಲ್ಲಾಧಿಕಾರಿ ಡಾಕ್ಟರ್ ಎಂ.ಆರ್. ರವಿ ಈ ಬಗ್ಗೆ ಹೇಳಿಕೆಯನ್ನು ನೀಡಿದ್ದಾರೆ. ಕೋಲಾರ ಶ್ರೀನಿವಾಸಪುರ ತಾಲೂಕಿನ ಹೊಸ ಹೌಕ್ಯದಲ್ಲಿ ಸರ್ವೆ ಕಾರ್ಯ ನಡೆದಿರೋದು ನಾಳೆಗೆ ಮತ್ತೆ ಮುಂದೂಡಲಾಗಿದೆ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ಉಪಸ್ಥಿತರಿದ್ದರು. ನಾಳೆ ರೋವರ್ ಚೈನ್ ಮತ್ತು ಸರ್ವೆಗೆ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಶ್ರೀನಿವಾಸಪುರ ತಾಲೂಕಿನ ಹೊಸ ಹುಡ್ಯಾದಲ್ಲಿ ಈ ಸರ್ವೆ ಕಾರ್ಯ ನಡೆದಿರೋದು. As per the ಆಮೇಲೆ ಸೆಕೆಂಡ್ ಇಯರ್ದಲ್ಲಿ ಕಮಿಷನರ್ ಬಂದಾಗಲೂ ಕೂಡ they have not been able. It means it comes to ಹೈಕೋರ್ಟ್ ಡೈರೆಕ್ಟರ್ಸ್. ಶಾಸಕ ಜಿ.ಟಿ. ಪಾಟೀಲ್ ಕ್ಲಾಸ್ ತಗೊಂಡಿದ್ದಾರೆ. PDO ನೀನು ಸಸ್ಪೆಂಡ್ ಆಗಬೇಕು ಅಂತ ಮಾಡಿದ್ಯಾ? ಏನು ಮಾಡ್ತೀರಿ ಕೆಲಸ? ನಾಚಿಕೆ ಬರೋದಿಲ್ಲ ನಿಮಗೆ? ಇದು ಬೀಳಗಿ ಕಾಂಗ್ರೆಸ್ ಶಾಸಕ ಜಿ.ಟಿ. ಪಾಟೀಲ್ ಅವರು ತೆಗೆದುಕೊಂಡಂಥ ಕ್ಲಾಸ್. PDO ಅವರಿಗೆ ಎಡಹಳ್ಳಿ ಗ್ರಾಮ ಪಂಚಾಯಿತಿಯ PDO ಸಂಗಪ್ಪ ನಂದಿಹಾಳ್ಗೆ ಶಾಸಕರು ಈ ರೀತಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನರೇಗಾ ಕೂಲಿ ಕೆಲಸ ಸಿಗ್ತಾ ಇಲ್ಲ ಅಂತ ಮಹಿಳೆಯರು ದೂರನ್ನ ಕೊಟ್ಟರು.
ಮಹಿಳೆಯರ ದೂರನ್ನ ಹೇಳಿದ ಕೂಡಲೇ ಪಿಡಿಒಗೆ ಜಿಟಿ ಪಾಟೀಲ್ ಈ ರೀತಿ ಕ್ಲಾಸ್ ತಗೊಂಡಿದ್ದಾರೆ. 15 ದಿವಸದೊಳಗಡೆ ಬಂದರನ್ನು ನೀವು ಅದಕ್ಕೆ ರೆಕಾರ್ಡ್ ಕೊಡ್ರಿ, ಬಾದು ಸಹಿತ ನೀವು ಕೊಡಿ. ಸ್ಥಳೀಯವಾಗಿ 4 ಮಂದಿ ತೊಗೊಂಡ್ರು. ನಮ್ಮ ಸ್ಕೂಲಿಗೆ ರೀ ಇಬ್ಬರದಾರೆ ಶಿಕ್ಷಕರು ಗೆಸ್ಟ್ 4 ಮಂದಿ ಯಾರ ಇರ್ಲಮ್ಮ. ಈಗ ಸರ್ಕಾರ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋರು ಏನು ಮಾಡೋಕ್ಕಾಗೋದಿಲ್ಲ, ಹೌದಾ? ಗೆಸ್ಟ್ ಟೀಚರ್ನ ಅವ್ರನ್ನ 7 ಮಂದಿ ಅದ ಸರ್. ಈಗ ಸದ್ಯಕ್ಕೆ ಸರ್ ಈಗ ರೀಸೆಂಟ್ ಆಗಿ 15 ಜನ ಸರ್ ನಾವು ತಗೊಂಡ್ರಿ ಗೆಸ್ಟ್ ಟೀಚರ್. ಒಂದು ಹೆಡ್ ಮಾಸ್ಟರ್ ಡೆಪ್ಯುಟೇಷನ್ ಕೊಟ್ಟು ಕಿಡಿದು ವಿಷಯ ಏನು ಮಾಡಿದ್ರಿ? ಬಿ ಒ ಯಾರು? ನಿಮ್ಮ ಬಿ ಒ ಯಾರು? ನಿಮ್ಮ ಬಿ ಒ ಯಾರು? ಅಂದ್ರೆ ಇಲ್ಲಿ ಟ್ರಾನ್ಸ್ಫರ್ ತೊಗೊಂಡು ಬಂದಿಲ್ಲ ಸರ್, ವೇಕೆನ್ಸಿ ಐದು ಸರ್. ಐತ್ರಿ, ಅವನ್ನ ನೀವು ಗೆಸ್ಟ್ ಟೀಚರ್ ಕೊಡ್ರಿ. ಎಷ್ಟು ಮಂದಿ ಕೊಟ್ರಿ? 5 ಜನ ಕೊಟ್ಟೆ ಸರ್ ಗೆಸ್ಟ್. ಈಗ 15 ದಿವಸ ತರಲು ಬರೀ ಇಬ್ಬರು ಕೊಟ್ಟರು. ಯಾಕಂದ್ರೆ 5 ಮಂದಿ ಗೆಸ್ಟ್ ಕೊಡ್ರಿ. ಈಗ ನೀವು ಅವ್ರು 15 ದಿವಸ ಹೇಳ್ತಾರೆ, 15 ದಿವಸ 15 ದಿವಸದೊಳಗಡೆ ಬಂದರನ್ನು ನೀವು ಅದಕ್ಕೆ ರೆಕಾರ್ಡ್ ಕೊಡ್ರಿ, ಬಾದು ಸಹಿತ ನೀವು ಕೊಡಿ. 15 ದಿವಸ ಒಬ್ಬರು ಟ್ರಾನ್ಸ್ಫರ್ ಆಗಿದ್ದು ಸರ್. ನಿಮ್ಗೇನು ಹೇಳಿ ಟ್ರಾನ್ಸ್ಫರ್ದಲ್ಲಿ ಬಿಡಬೇಡ ಅಂತ ಹೇಳಿದ್ನಿ ಸರ್ ಅವ್ರದ್ದು ಜೆನ್ಯೂನ್ ಕೇಸಸ್ ಸರ್. ಯಾವ ಜೆನ್ಯೂನ್ ಇರಲಿ ಇಂಜೆನ್ಯೂನ್ ಇರಲಿ. ಕಾಂಗ್ರೆಸ್ ಶಾಸಕರು ತರಾಟೆಗೆ ತೆಗೆದುಕೊಂಡಿರುವ ಘಟನೆ ನಡೆದಿದೆ. ನಿನ್ನ ಹೆಣನ ಹೊರತೀನಿ ಕೆಲಸ ಮಾಡಲಿಲ್ಲ ಅಂತಂದ್ರ ಅಂತ ಶಾಸಕ ಜಿಟಿ ಪಾಟೀಲ್ ಕ್ಲಾಸ್ ತಗೊಂಡಿದ್ದಾರೆ. ಪಿಡಿಒ ನೀನು ಸಸ್ಪೆಂಡ್ ಆಗಬೇಕು ಅಂತ ಮಾಡಿದ್ಯಾ? ಏನ್ ಮಾಡ್ತೀರಿ ಕೆಲಸ? ನಾಚಿಕೆ ಬರೋದಿಲ್ಲ ನಿಮ್ಗೆ? ಇದು ಬೀಳಗಿ ಕಾಂಗ್ರೆಸ್ ಶಾಸಕ ಜಿಟಿ ಪಾಟೀಲ್ ಅವರು ತೆಗೆದುಕೊಂಡಂತ ಕ್ಲಾಸ್. ಪಿಡಿಒ ಅವರಿಗೆ ಎಡಹಳ್ಳಿ ಗ್ರಾಮ ಪಂಚಾಯಿತಿಯ ಪಿಡಿಒ ಸಂಗಪ್ಪ ನಂದಿಹಾಳ್ಗೆ ಶಾಸಕರು ಈ ರೀತಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನರೇಗಾ ಕೂಲಿ ಕೆಲಸ ಸಿಗ್ತಾ ಇಲ್ಲ ಅಂತ ಮಹಿಳೆಯರು ದೂರನ್ನ ಕೊಟ್ಟರು. ಮಹಿಳೆಯರ ದೂರನ್ನ ಹೇಳಿದ ಕೂಡಲೇ ಪಿಡಿಒಗೆ ಜಿಟಿ ಪಾಟೀಲ್ ಈ ರೀತಿ ಕ್ಲಾಸ್ ತಗೊಂಡಿದ್ದಾರೆ. 15 ದಿವಸದೊಳಗಡೆ ಬಂದರನ್ನು ನೀವು ಅದಕ್ಕೆ ರೆಕಾರ್ಡ್ ಕೊಡ್ರಿ, ಬಾದು ಸಹಿತ ನೀವು ಕೊಡಿ. ಸ್ಥಳೀಯವಾಗಿ 4 ಮಂದಿ ತೊಗೊಂಡ್ರು. ನಮ್ಮ ಸ್ಕೂಲಿಗೆ ರೀ ಇಬ್ಬರದಾರೆ ಶಿಕ್ಷಕರು ಗೆಸ್ಟ್ 4 ಮಂದಿ ಯಾರ ಇರ್ಲಮ್ಮ. ಈಗ ಸರ್ಕಾರ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋರು ಏನು ಮಾಡೋಕ್ಕಾಗೋದಿಲ್ಲ, ಹೌದಾ? ಗೆಸ್ಟ್ ಟೀಚರ್ನ ಅವ್ರನ್ನ 7 ಮಂದಿ ಅದ ಸರ್. ಈಗ ಸದ್ಯಕ್ಕೆ ಸರ್ ಈಗ ರೀಸೆಂಟ್ ಆಗಿ 15 ಜನ ಸರ್ ನಾವು ತಗೊಂಡ್ರಿ ಗೆಸ್ಟ್ ಟೀಚರ್. ಒಂದು ಹೆಡ್ ಮಾಸ್ಟರ್ ಡೆಪ್ಯುಟೇಷನ್ ಕೊಟ್ಟು ಕಿಡಿದು ವಿಷಯ ಏನು ಮಾಡಿದ್ರಿ? ಬಿ ಒ ಯಾರು? ನಿಮ್ಮ ಬಿ ಒ ಯಾರು? ನಿಮ್ಮ ಬಿ ಒ ಯಾರು? ಅಂದ್ರೆ ಇಲ್ಲಿ ಟ್ರಾನ್ಸ್ಫರ್ ತೊಗೊಂಡು ಬಂದಿಲ್ಲ ಸರ್, ವೇಕೆನ್ಸಿ ಐದು ಸರ್. ಐತ್ರಿ, ಅವನ್ನ ನೀವು ಗೆಸ್ಟ್ ಟೀಚರ್ ಕೊಡ್ರಿ. ಎಷ್ಟು ಮಂದಿ ಕೊಟ್ರಿ? 5 ಜನ ಕೊಟ್ಟೆ ಸರ್ ಗೆಸ್ಟ್. ಈಗ 15 ದಿವಸ ತರಲು ಬರೀ ಇಬ್ಬರು ಕೊಟ್ಟರು. ಯಾಕಂದ್ರೆ 5 ಮಂದಿ ಗೆಸ್ಟ್ ಕೊಡ್ರಿ. ಈಗ ನೀವು ಅವ್ರು 15 ದಿವಸ ಹೇಳ್ತಾರೆ, 15 ದಿವಸ 15 ದಿವಸದೊಳಗಡೆ ಬಂದರನ್ನು ನೀವು ಅದಕ್ಕೆ ರೆಕಾರ್ಡ್ ಕೊಡ್ರಿ, ಬಾದು ಸಹಿತ ನೀವು ಕೊಡಿ. 15 ದಿವಸ ಒಬ್ಬರು ಟ್ರಾನ್ಸ್ಫರ್ ಆಗಿದ್ದು ಸರ್. ನಿಮ್ಗೇನು ಹೇಳಿ ಟ್ರಾನ್ಸ್ಫರ್ದಲ್ಲಿ ಬಿಡಬೇಡ ಅಂತ ಹೇಳಿದ್ನಿ ಸರ್ ಅವ್ರದ್ದು ಜೆನ್ಯೂನ್ ಕೇಸಸ್ ಸರ್. ಯಾವ ಜೆನ್ಯೂನ್ ಇರಲಿ ಇಂಜೆನ್ಯೂನ್ ಇರಲಿ.